ಹಾಯ್ ಫ್ರೆಂಡ್ಸ್, ಲೋಕಸಭೆಯಲ್ಲಿ ಎಷ್ಟು ಮೀಸಲು ಕ್ಷೇತ್ರಗಳಿವೆ? ಅವುಗಳಲ್ಲಿ ಎಸ್ಸಿಗೆ ಎಷ್ಟು ಕ್ಷೇತ್ರಗಳಿವೆ? ಎಸ್ಟಿ ಸಮುದಾಯಕ್ಕೆ ಎಷ್ಟು ಕ್ಷೇತ್ರ ಮೀಸಲಿವೆ? ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳನ್ನು ಮೀಸಲು ಇಡಲಾಗಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಆಂಧ್ರ ಪ್ರದೇಶದಲ್ಲಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 4 ಕ್ಷೇತ್ರಗಳು ಮೀಸಲಿವೆ. ಅದೇ ರೀತಿ ಎಸ್ಟಿಗೆ 1 ಕ್ಷೇತ್ರ ಮೀಸಲಿಡಲಾಗಿದೆ. ಅರುಣಾಚಲ ಪ್ರದೇಶದಲ್ಲಿ 2 ಲೋಕಸಭಾ ಕ್ಷೇತ್ರಗಳಿದ್ದು ಎಸ್ಸಿ ಎಸ್ಟಿಗೆ ಯಾವುದೇ ಕ್ಷೇತ್ರವೂ ಮೀಸಲಿಲ್ಲ. ಅಸ್ಸಾಂನಲ್ಲಿ 14 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 1, ಎಸ್ಟಿಗೆ 2 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಬಿಹಾರದಲ್ಲಿ ಒಟ್ಟು 40 ಲೋಕಸಭಾ ಕ್ಷೇತ್ರಗಳಿವೆ. ಇವುಗಳಲ್ಲಿ ಎಸ್ಸಿಗೆ 6 ಕ್ಷೇತ್ರ ಮೀಸಲಿದೆ, ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಛತ್ತೀಸ್ಗಢದಲ್ಲಿ 11 ಲೋಕಸಭಾ ಕ್ಷೇತ್ರಗಳಿವೆ. ಎಸ್ಸಿಗೆ 1, ಎಸ್ಟಿಗೆ 4 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಗೋವಾದಲ್ಲಿ 2 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿ ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಗುಜರಾತ್ನಲ್ಲಿ ಒಟ್ಟು 26 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 2, ಎಸ್ಟಿಗೆ 4 ಕ್ಷೇತ್ರಗಳು ಮೀಸಲಾಗಿವೆ. ಹರಿಯಾಣದಲ್ಲಿ ಒಟ್ಟು 10 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 2 ಕ್ಷೇತ್ರಗಳನ್ನು ಮೀಸಲಿಟ್ರೆ ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಹಿಮಾಚಲ ಪ್ರದೇಶದಲ್ಲಿ 4 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 1 ಕ್ಷೇತ್ರವನ್ನು ಮೀಸಲಿಡಲಾಗಿದೆ. ಇಲ್ಲಿ ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಜಾರ್ಖಂಡ್ನಲ್ಲಿ ಒಟ್ಟು 14 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 1, ಎಸ್ಟಿಗೆ 5 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 28 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 5, ಎಸ್ಟಿಗೆ 2 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕದ ಎಸ್ಸಿ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ ವಿಜಯಪುರ, ಕಲಬುರಗಿ, ಚಿತ್ರದುರ್ಗ, ಕೋಲಾರ, ಚಾಮರಾಜನಗರ. ಹಾಗೆ ಕರ್ನಾಟಕದ ಎಸ್ಟಿ ಕ್ಷೇತ್ರಗಳು ಯಾವುದು ಅಂತ ನೋಡೋದಾದ್ರೆ ರಾಯಚೂರು, ಬಳ್ಳಾರಿ. ಕೇರಳದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿವೆ. ಎಸ್ಸಿಗೆ 2 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ, ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 4 ಮತ್ತು ಎಸ್ಟಿಗೆ 6 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 48 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 5, ಎಸ್ಟಿಗೆ 4 ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ. ಮಣಿಪುರದಲ್ಲಿ 2 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ, ಎಸ್ಟಿಗೆ 1 ಕ್ಷೇತ್ರ ಮೀಸಲಿಡಲಾಗಿದೆ. ಮೇಘಾಲಯದಲ್ಲಿ ಒಟ್ಟು 2 ಲೋಕಸಭಾ ಕ್ಷೇತ್ರಗಳಿವೆ. ಆ 2 ಕ್ಷೇತ್ರವು ಎಸ್ಟಿಗೆ ಮೀಸಲಾಗಿವೆ, ಎಸ್ಸಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಮಿಜೋರಾಂನಲ್ಲಿ 1 ಲೋಕಸಭಾ ಕ್ಷೇತ್ರವಿದೆ. ಅದು ಕೂಡ ಎಸ್ಟಿಗೆ ಮೀಸಲಾಗಿದೆ, ಇಲ್ಲಿ ಎಸ್ಸಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ನಾಗಾಲ್ಯಾಂಡ್ನಲ್ಲಿ ಒಂದೇ 1 ಲೋಕಸಭಾ ಕ್ಷೇತ್ರವಿದೆ. ಇಲ್ಲಿ ಎಸ್ಸಿ ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 3, ಎಸ್ಟಿಗೆ 5 ಕ್ಷೇತ್ರಗಳು ಮೀಸಲಾಗಿವೆ. ಪಂಜಾಬ್ನಲ್ಲಿ 13 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 4 ಕ್ಷೇತ್ರ ಮೀಸಲಾಗಿವೆ, ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ರಾಜಸ್ಥಾನದಲ್ಲಿ ಒಟ್ಟು 25 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 4, ಎಸ್ಟಿಗೆ 3 ಕ್ಷೇತ್ರಗಳು ಮೀಸಲಾಗಿವೆ. ಸಿಕ್ಕಿಂ ಒಂದೇ 1 ಲೋಕಸಭಾ ಕ್ಷೇತ್ರ ಹೊಂದಿರುವ ಸಿಕ್ಕಿಂನಲ್ಲಿ ಎಸ್ಸಿ ಎಸ್ಟಿ ಕ್ಷೇತ್ರಗಳಿಲ್ಲ. ತಮಿಳುನಾಡಿನಲ್ಲಿ ಒಟ್ಟು 39 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 7 ಕ್ಷೇತ್ರ ಮೀಸಲಾಗಿವೆ, ಎಸ್ಟಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ತೆಲಂಗಾಣದಲ್ಲಿ ಒಟ್ಟು 17 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 3 ಮತ್ತು ಎಸ್ಟಿಗೆ 2 ಕ್ಷೇತ್ರ ಮೀಸಲಾಗಿವೆ. ತ್ರಿಪುರಾದಲ್ಲಿ ಒಟ್ಟು 2 ಲೋಕಸಭಾ ಕ್ಷೇತ್ರಗಳಿವೆ. ಇಲ್ಲಿ ಎಸ್ಸಿಗೆ ಯಾವುದೇ ಕ್ಷೇತ್ರ ಮೀಸಲಿಲ್ಲ, ಎಸ್ಟಿಗೆ 1 ಕ್ಷೇತ್ರ ಮೀಸಲಾಗಿದೆ. ಉತ್ತರಾಖಂಡ್ನಲ್ಲಿ ಒಟ್ಟು 5 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿಗೆ 1 ಕ್ಷೇತ್ರ ಮೀಸಲಿದೆ, ಎಸ್ಟಿ ಸಮುದಾಯಕ್ಕೆ ಇಲ್ಲಿ ಯಾವುದೇ ಕ್ಷೇತ್ರ ಮೀಸಲಿಲ್ಲ. ಉತ್ತರ
ಉತ್ತರ ಪ್ರದೇಶದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅಂದ್ರೆ 80 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳ ಪೈಕಿ 17 ಕ್ಷೇತ್ರಗಳು ಎಸ್ಸಿ ಸಮುದಾಯಕ್ಕೆ ಮೀಸಲಿವೆ. ಆದ್ರೆ ಎಸ್ಟಿ ಸಮುದಾಯಕ್ಕೆ ಒಂದೇ ಒಂದು ಕ್ಷೇತ್ರ ಮೀಸಲಿಲ್ಲ. ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳ ಪೈಕಿ ಎಸ್ಸಿ ಸಮುದಾಯಕ್ಕೆ 10 ಕ್ಷೇತ್ರಗಳು ಮೀಸಲಿವೆ. ಅದೇ ರೀತಿ ಎಸ್ಟಿ ಸಮುದಾಯಕ್ಕೆ 2 ಕ್ಷೇತ್ರಗಳನ್ನು ಮೀಸಲು ಇಡಲಾಗಿದೆ. ಇನ್ನು ದೇಶದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದು ಅವುಗಳಲ್ಲಿ ಎಷ್ಟು ಕ್ಷೇತ್ರಗಳು ಎಸ್ಸಿ ಎಸ್ಟಿಗೆ ಮೀಸಲಿವೆ ಅಂತ ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್. ಕೇಂದ್ರಾಡಳಿತ ಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ 1 ಲೋಕಸಭಾ ಕ್ಷೇತ್ರವಿದೆ. ಆದ್ರೆ ಇಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲು ಇಲ್ಲ. ಚಂಡೀಗಢದಲ್ಲಿ ಒಂದೇ ಒಂದು ಲೋಕಸಭಾ ಕ್ಷೇತ್ರ ಇದ್ದು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಇಲ್ಲ. ದಾದ್ರಾ ನಗರ್ ಹವೇಲಿ, ದಿಯು ದಮನ್ ಇಲ್ಲಿ 2 ಲೋಕಸಭಾ ಕ್ಷೇತ್ರಗಳಿದ್ದು ಅದರಲ್ಲಿ ಎಸ್ಟಿ ಸಮುದಾಯಕ್ಕೆ 1 ಕ್ಷೇತ್ರ ಮೀಸಲಿಡಲಾಗಿದೆ. ಆದರೆ ಎಸ್ಸಿ ಸಮುದಾಯಕ್ಕೆ ಯಾವುದೇ ಮೀಸಲಿಲ್ಲ. ಜಮ್ಮು ಕಾಶ್ಮೀರ. ಕೇಂದ್ರ ದಲಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ 5 ಲೋಕಸಭಾ ಕ್ಷೇತ್ರಗಳಿವೆ. ಆದರೆ ಇಲ್ಲಿ ಎಸ್ಸಿ ಅಥವಾ ಎಸ್ಟಿ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಇಲ್ಲ. ಲಡಾಖ್ನಲ್ಲಿ 1 ಲೋಕಸಭಾ ಕ್ಷೇತ್ರವಿದೆ. ಆದ್ರೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಯಾವುದೇ ಮೀಸಲಾತಿ ಇಲ್ಲ. ಲಕ್ಷದ್ವೀಪದಲ್ಲಿ 1 ಲೋಕಸಭಾ ಕ್ಷೇತ್ರ ಇದ್ದು ಅದು ಎಸ್ಟಿ ಸಮುದಾಯಕ್ಕೆ ಮೀಸಲಿದೆ. ಎಸ್ಸಿ ಸಮುದಾಯಕ್ಕೆ ಇಲ್ಲಿ ಯಾವುದೇ ಕ್ಷೇತ್ರಗಳು ಮೀಸಲಿಲ್ಲ. ದೆಹಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಒಟ್ಟು 7 ಲೋಕಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಎಸ್ಸಿ ಸಮುದಾಯಕ್ಕೆ 1 ಕ್ಷೇತ್ರ ಮೀಸಲಿದೆ. ಎಸ್ಟಿ ಸಮುದಾಯಕ್ಕೆ ಇಲ್ಲಿ ಮೀಸಲು ಕ್ಷೇತ್ರಗಳಿಲ್ಲ. ಪುದುಚೇರಿ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ 1 ಲೋಕಸಭಾ ಕ್ಷೇತ್ರವಿದೆ. ಎಸ್ಸಿ ಅಥವಾ ಎಸ್ಟಿ ಸಮುದಾಯಕ್ಕೆ ಇಲ್ಲಿ ಮೀಸಲಾತಿ ಇಲ್ಲ. ಎಸ್ಸಿ ಎಸ್ಟಿಗೆ ಒಟ್ಟು ಎಷ್ಟು ಕ್ಷೇತ್ರಗಳು ಮೀಸಲು? ಲೋಕಸಭೆಯಲ್ಲಿ ಒಟ್ಟು 543 ಕ್ಷೇತ್ರಗಳಿದ್ದು ಅವುಗಳ ಪೈಕಿ ಎಸ್ಸಿ ಸಮುದಾಯಕ್ಕೆ 84 ಕ್ಷೇತ್ರಗಳು ಮೀಸಲಿವೆ. ಅದೇ ರೀತಿ ಎಸ್ಟಿ ಸಮುದಾಯಕ್ಕೆ 47 ಕ್ಷೇತ್ರಗಳನ್ನು ಮೀಸಲು ಇಡಲಾಗಿದೆ. ಫ್ರೆಂಡ್ಸ್, ಇದು ದೇಶದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿವೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.